ಸರ್, ಕಳೆದ 3-4 ತಿಂಗಳಿಂದ ಏರ್ಪೋರ್ಟ್ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೀರಿ. ಬಿಡದಿ ಹತ್ರ ತಗೊಂಡ್ಬೇಕು ಅಂತ ಹೇಳಿ. ಈಗ ನಾನೆಲ್ಲೋ ನೋಡಿ, ಪ್ರಧಾನಿಗಳು, ಸಂಸದರು ಮತ್ತೆ ಕುಮಾರಸ್ವಾಮಿ ಡಿಮ್ಯಾಂಡ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಕ್ರೆಡಿಟ್ ಫಸ್ಟ್ ಕಾವೇರಿ ಮೇಕೆದಾಟು ಪರ್ಮಿಷನ್ ಕೊಡಿಸ್ತೀನಿ, ಒಂದೇ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಸೈನ್ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಫಸ್ಟ್ ಅದ್ ಮಾಡ್ಲಿ ಆಯ್ತಾ. ಅವ್ರಿದ್ದಾಗ ಏನೋ ಪಾಪ ಮಾಡಕ್ ಆಗ್ಲಿಲ್ಲ. ಈಗ ನಾವೇನೋ ಮಾಡಕ್ ಹೊರಟಿದೀವಿ, ಅದಕ್ಕೆ ನಾವು ತೀರ್ಮಾನ ಮಾಡಕ್ಕಾಗಲ್ಲ. ಎಲ್ಲಿರ್ಬೇಕು, ಬಿಡದಿ ಇರ್ಬೇಕಾ, ನೆಲಮಂಗಲ ಇರ್ಬೇಕಾ, ತುಮಕೂರು ಇರ್ಬೇಕಾ, ಸೋಲೂರು ಇರ್ಬೇಕಾ ಅನ್ನೋದು ನಾವೇನು ತೀರ್ಮಾನ ಮಾಡಕ್ಕಾಗಲ್ಲ. ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಪ್ಲಸ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು, ಅವ್ರಿಗೆ ಅಗ್ರಿಮೆಂಟ್ ಇದೆ ಇಷ್ಟು ವರ್ಷ ಮಾಡಬಾರ್ದು ಅಂತ. ಅವ್ರು ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಅದಕ್ಕೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದಾರೆ. ಯಾರು ಎಂ ಬಿ ಪಾಟೀಲ್ಗೆ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಇದ್ದಾರೆ, ಅವರು ಫೀಸಿಬಿಲಿಟಿ ನೋಡ್ತಾ ಇದ್ದಾರೆ. ಅದನ್ನ ಚೀಫ್ ಮಿನಿಸ್ಟರ್ ಹತ್ರ ನನ್ನ ಹತ್ರ ಫಸ್ಟ್ ಒಂದು ರೌಂಡ್ ಮಾತಾಡ್ತಾರೆ. ಮಾತಾಡಾದ್ಮೇಲೆ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗ್ತೀವಿ. ಅದಾದ್ಮೇಲೆ ಎಲ್ಲಿ ಮಾಡಬೇಕು ಅಂತ ಡೆಲ್ಲಿ ಅವ್ರ ಅಪ್ರೂವಲ್ ತಗೊಂಡು ಡಿಸಿಷನ್ ತಗೊಳ್ತೀವಿ. ಇದು ನಾವು ಸುಮ್ಮನೆ ನಾನು ಏಕಾವಕ್ಕೆ ನನಗೆ ಆಸೆ ಇರ್ಬೋದಪ್ಪ, ನನ್ನ ಇಲ್ಲಿ ಮಾಡ್ಲಿ, ನಮ್ಮೂರಲ್ಲಿ ಮಾಡ್ಲಿ ಅಂತ ಹಂಗೆಲ್ಲ ಮಾಡಕ್ ಆಗಲ್ಲ. ಅದೆಲ್ಲ ದಟ್ ಇಸ್ ಎ ವೆರಿ ಸ್ಕೋಪ್ ಇದೆ. 25 ಕಿಲೋಮೀಟರ್ 40 ಕಿಲೋಮೀಟರ್ ಏನೋ ಇದೆ. ಆಮೇಲೆ ಗುಡ್ಡೆಗಳಿರಬಾರ್ದು, ಫ್ಲೈಯಿಂಗ್ ಝೋನ್ ಇರಬೇಕು, ಎಲ್ಲ ಏನೇನೋ ಇದೆ. 4,400 ಎಕರೆ ಏನೋ ಬೇಕು ಅಂತ ಹಿಂದೆ ಎಲ್ಲ ನಾನು ಈ ಏರ್ಪೋರ್ಟ್ ಮಾಡ್ಬೇಕಾದ್ರೆ ನಾನೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದೆ. ಅದಕ್ಕೊಂದು ಇದಿದೆ, ಟೆಕ್ನಿಕಲ್ ಇದಿದೆ. ಸೊ ಆ ಟೆಕ್ನಿಕಲ್ ಮೇಲೆ ತೀರ್ಮಾನ ಮಾಡ್ಬೇಕು. ಒತ್ತಡ ಜಮೀನುಗಳು ಎಲ್ಲಾರ್ದವ್ರು ಪಕ್ಕದಲ್ಲಿರೋರು ಮಾಡ್ಕೋತಾರಪ್ಪ, ನಾನು ಮಾಡ್ಕೋತೀನಿ ನನ್ನ ಜಮೀನ್ ಪಕ್ಕ. ಕಳೆದ 3-4 ತಿಂಗಳಿಂದ ಏರ್ಪೋರ್ಟ್ ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೀರಿ. ಬಿಡದಿ ಹತ್ರ ತಗೊಂಡ್ಬೇಕು ಅಂತ ಹೇಳಿ. ಈಗ ನಾನೆಲ್ಲೋ ನೋಡಿ, ಪ್ರಧಾನಿಗಳು, ಸಂಸದರು ಮತ್ತೆ ಕುಮಾರಸ್ವಾಮಿ ಡಿಮ್ಯಾಂಡ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಕ್ರೆಡಿಟ್ ಫಸ್ಟ್ ಕಾವೇರಿ ಮೇಕೆದಾಟು ಪರ್ಮಿಷನ್ ಕೊಡಿಸ್ತೀನಿ, ಒಂದೇ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಸೈನ್ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಫಸ್ಟ್ ಅದ್ ಮಾಡ್ಲಿ ಆಯ್ತಾ. ಅವ್ರಿದ್ದಾಗ ಏನೋ ಪಾಪ ಮಾಡಕ್ ಆಗ್ಲಿಲ್ಲ. ಈಗ ನಾವೇನೋ ಮಾಡಕ್ ಹೊರಟಿದೀವಿ, ಅದಕ್ಕೆ ನಾವು ತೀರ್ಮಾನ ಮಾಡಕ್ಕಾಗಲ್ಲ. ಎಲ್ಲಿರ್ಬೇಕು, ಬಿಡದಿ ಇರ್ಬೇಕಾ, ನೆಲಮಂಗಲ ಇರ್ಬೇಕಾ, ತುಮಕೂರು ಇರ್ಬೇಕಾ, ಸೋಲೂರು ಇರ್ಬೇಕಾ ಅನ್ನೋದು ನಾವೇನು ತೀರ್ಮಾನ ಮಾಡಕ್ಕಾಗಲ್ಲ. ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಪ್ಲಸ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು, ಅವ್ರಿಗೆ ಅಗ್ರಿಮೆಂಟ್ ಇದೆ ಇಷ್ಟು ವರ್ಷ ಮಾಡಬಾರ್ದು ಅಂತ. ಅವ್ರು ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಅದಕ್ಕೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದಾರೆ. ಯಾರು ಎಂ ಬಿ ಪಾಟೀಲ್ಗೆ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಇದ್ದಾರೆ, ಅವರು ಫೀಸಿಬಿಲಿಟಿ ನೋಡ್ತಾ ಇದ್ದಾರೆ. ಅದನ್ನ ಚೀಫ್ ಮಿನಿಸ್ಟರ್ ಹತ್ರ ನನ್ನ ಹತ್ರ ಫಸ್ಟ್ ಒಂದು ರೌಂಡ್ ಮಾತಾಡ್ತಾರೆ. ಮಾತಾಡಾದ್ಮೇಲೆ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗ್ತೀವಿ. ಅದಾದ್ಮೇಲೆ ಎಲ್ಲಿ ಮಾಡಬೇಕು ಅಂತ ಡೆಲ್ಲಿ ಅವ್ರ ಅಪ್ರೂವಲ್ ತಗೊಂಡು ಡಿಸಿಷನ್ ತಗೊಳ್ತೀವಿ. ಇದು ನಾವು ಸುಮ್ಮನೆ ನಾನು ಏಕಾವಕ್ಕೆ ನನಗೆ ಆಸೆ ಇರ್ಬೋದಪ್ಪ, ನನ್ನ ಇಲ್ಲಿ ಮಾಡ್ಲಿ, ನಮ್ಮೂರಲ್ಲಿ ಮಾಡ್ಲಿ ಅಂತ ಹಂಗೆಲ್ಲ ಮಾಡಕ್ ಆಗಲ್ಲ. ಅದೆಲ್ಲ ದಟ್ ಇಸ್ ಎ ವೆರಿ ಸ್ಕೋಪ್ ಇದೆ. 25 ಕಿಲೋಮೀಟರ್ 40 ಕಿಲೋಮೀಟರ್ ಏನೋ ಇದೆ. ಆಮೇಲೆ ಗುಡ್ಡೆಗಳಿರಬಾರ್ದು, ಫ್ಲೈಯಿಂಗ್ ಝೋನ್ ಇರಬೇಕು, ಎಲ್ಲ ಏನೇನೋ ಇದೆ. 4,400 ಎಕರೆ ಏನೋ ಬೇಕು ಅಂತ ಹಿಂದೆ ಎಲ್ಲ ನಾನು ಈ ಏರ್ಪೋರ್ಟ್ ಮಾಡ್ಬೇಕಾದ್ರೆ ನಾನೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದೆ. ಅದಕ್ಕೊಂದು ಇದಿದೆ, ಟೆಕ್ನಿಕಲ್ ಇದಿದೆ. ಸೊ ಆ ಟೆಕ್ನಿಕಲ್ ಮೇಲೆ ತೀರ್ಮಾನ ಮಾಡ್ಬೇಕು. ಒತ್ತಡ ಜಮೀನುಗಳು ಎಲ್ಲಾರ್ದವ್ರು ಪಕ್ಕದಲ್ಲಿರೋರು ಮಾಡ್ಕೋತಾರಪ್ಪ, ನಾನು ಮಾಡ್ಕೋತೀನಿ ನನ್ನ ಜಮೀನ್ ಪಕ್ಕ.